ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡ್ರಿ, ನಾನು ಇವತ್ತು ಗೋಧಿ ಹಿಟ್ಟಲ್ಲೇ ತಾಲಿಪಟ್ಟು ಮಾಡಾಕತ್ತೀನಿ ರೀ. 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ, 2 ಕಪ್ ಗೋಧಿ ಹಿಟ್ಟು ಹಾಕ್ಕೊತೀನಿ. ಇದನ್ನು ಅದಕ್ಕೆ ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಿ ಅದಕ್ಕೆ ಪೂರ್ತಿ ಎಲ್ಲ ಉಪ್ಪದೆಲ್ಲ ಹತ್ತಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮಸಾಲೆ, ಕಟಾವು ಮಸಾಲೆ ಅಂತಂದು ಸಿಗ್ತೈತಲ್ಲ ರೀ, ಆ ಮಸಾಲೆ ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೀನಿ ರೀ. ಸಣ್ಣಗೆ ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಅರ್ಧ ಚಮಚ ಆಗೋಷ್ಟು ಹಾಕ್ಕೊಂಡು ಇವಿಷ್ಟು ಹೆಚ್ಚಿಟ್ಟು ತರಕಾರಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕ್ಕೊಂಡು ಪೂರ್ತಿ ಉಳ್ಳಾಗಡ್ಡೆ ಎಲ್ಲ ಬಿಚ್ಚಬೇಕ್ರಿ. ಅದು ಬಿಚ್ಚಿ ಹಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತಾಲಿಪಟ್ಟು ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೋಡಿರಿ, ನೆನೆಯಾಕ ಒಂದು 5 ನಿಮಿಷ ಮುಚ್ಚಿ ಬಿಡಬೇಕು. 5 ನಿಮಿಷ ಆಯ್ತು. ಈಗ ನೋಡಿರಿ, ತಾಲಿಪಟ್ಟು ಸಾಯಂಕಾಲ ಏನೋ ಸಣ್ಣದಾಗಿ ತಿನ್ಬೇಕು ಅನ್ನಿಸಿದೆ ಅಂದ್ರೆ ಈ ಥರ ಮಾಡಿ ನೋಡಿರಿ. ಗೋಧಿ ಹಿಟ್ಟಲ್ಲೇ 2 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಇಟ್ಟಿದ್ರೆ ಈ ಥರ ಹೊಸ ತಿಂಡಿ ಮಾಡ್ಬೋದು ನೋಡಿರಿ. ತಾಲಿಪಟ್ಟು ಒಂದು ಎಣ್ಣೆ ಹಾಳಿ ತೊಗೊಂಡು ಅದ್ರ ಮೇಲೆ ಕೈಯಲ್ಲೇ ತಟ್ಟಿದ್ರೆ ಸಾಕು. ಒಂದು ದೋಸೆ ಹಂಚಿಟ್ಟೀನಿ ರೀ ನಾನು ಬೇಯಿಸೋಕೆ. ಸ್ವಲ್ಪ ಎಣ್ಣೆ ಚಿಮ್ಕಿಸಿ ತಟ್ಟಿ ಹಾಕ್ಬೇಕು. ಸ್ವಲ್ಪ ಹಸಿವಾದಾಗ ಈ ಥರ ಮಾಡಿ ತಿಂದ್ರೆ ಭಾರಿ ಟೇಸ್ಟ್ ಇರ್ತದೆ ರೀ. ಇನ್ನು ತರಕಾರಿ ಅದು ಏನೂ ಇಲ್ಲ ಹೊತ್ತಿನಾಗ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಅಂತಂದು ಎಲ್ಲರ ಮನೆಯಾಗ ಕಾಯಂ ಇರ್ತೈತಿ. ಈ ಥರ ಗೋಧಿ ಹಿಟ್ಟಲ್ಲೇ ತಾಲಿಪಟ್ಟು ಮಾಡಿದ್ರೆ ಭಾರಿ ಟೇಸ್ಟ್ ಬರ್ತೈತಿ. ಹಿಂಗೆ ಸ್ವಲ್ಪ ಒಳ್ಳೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಬಿಡಬೇಕು ಚಮಚಲ್ಲೇ. ನೋಡಿರಿ, ಇಂಥ ಮಿದು ಬರ್ತೈತಿ ನೋಡಿರಿ. ತೆಗಿತೀನಿ ನೋಡಿರಿ. ಈಗ ಮತ್ತೊಂದು ಮಾಡಿ ಹಾಕ್ತೀನಿ ನೋಡಿರಿ. ಅದಕ್ಕೆ ಸುತ್ತಲಿ ಕೈಲಾರ ಎಣ್ಣೆ ಬಿಡ್ಬೋದು, ಇಲ್ಲ ಸಣ್ಣ ಚಮಚ ತೊಗೊಂಡ್ರೆ ಎಣ್ಣೆ ಹಾಕ್ಬೋದು. ನಾನು ಕೈಲೇ ಹಾಕಾಕತ್ತೀನಿ. ಬೇಗನೆ ಆಗುತ್ತೆ ರೀ. ಅದೇನು ನೆನೆಯೋಂಥದ್ದಿಲ್ಲ, ಏನಿಲ್ಲ. ನಾದ್ಕೊಳ್ಳೋದು ಒಂದು 5 ನಿಮಿಷ ನೆನೆಸಿಬಿಟ್ರೆ ಹಿಟ್ಟು ಸಾಕಾಗುತ್ತೆ. ಇಂಥ ಟೇಸ್ಟ್ ಬರ್ತವೆ ನೋಡಿರಿ. ಈ ಥರ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಬೇಕು. ನೋಡಿರಿ, ತಾಲಿಪಟ್ಟು ರೆಡಿ ಆಯ್ತು ನೋಡಿರಿ. ನಾ ಮಾಡಿದ್ದು ತಾಲಿಪಟ್ಟು ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡಿರಿ, ಸೂಪರ್ ಇರ್ತೈತೆ. ಒಮ್ಮೆಗೆ ಈ ಥರ ಟ್ರೈ ಮಾಡಿ ನೋಡಿರಿ. ಧನ್ಯವಾದ.